ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರೌಡಿ ಶೀಟರ್ ಮಲ್ಲಿಕ್ ತಾಜುದ್ದೀನ್ ಅದೋನಿ ಮೇಲೆ ಪೊಲೀಸರು ಗುಂಡಿನ ದಾಳಿಯನ್ನ ನಡೆಸಿದ್ದಾರೆ. ಆಟೋ ಚಾಲಕ ಮಲ್ಲಿಕ್ ತಾಜುದ್ದೀನ್ ಅದೋನಿ ಮೇಲೆ ಗುಂಡು ಹಾರಿಸಿದ್ದು ಸದ್ಯ ಕೆಎಂಸಿಆರ್ಐ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಿಸಿದಂತೆ ಸೋಮವಾರ ರಾತ್ರಿ ಇರ್ಫಾನ್ ಎಂಬಾತನಿಗೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಪರಾರಿಯಾಗಿದ್ದರು. ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ರಾಘವೇಂದ್ರ ಕಾಲೋನಿಯ ಸ್ಮಶಾನದ ಹತ್ತಿರ ಆರೋಪಿಗಳನ್ನು ಬಂಧಿಸುವ ವೇಳೆ ಪೊಲೀಸ್ ಮೇಲೆ ದಾಳಿ ಮಾಡಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದ ತಾಜುದ್ದೀನ್ ಮೇಲೆ ಫೈರಿಂಗ್ ಮಾಡಿದ್ದಾರೆ. ಈ ವೇಳೆ ಪೊಲೀಸರಿಂದ 2 ಬಾರಿ ಗಾಳಿಯಲ್ಲಿ ಗುಂಡು ಹಾರಿಸಿ ಬಳಿಕ ಮಲ್ಲಿಕ್ ಬಲಗಾಲಿಗೆ ಗುಂಡು ಹೊಡೆದು ಬಂಧಿಸಲಾಗಿದೆ. ಈ ಘಟನೆಯಲ್ಲಿ ಹಳೆ ಹುಬ್ಬಳ್ಳಿ ಪಿಎಸ್ಐ ವಿಶ್ವನಾಥ ಆಲದಮಟ್ಟಿ, ಸಿಬ್ಬಂದಿ ಶರೀಫ್ ನದಾಫ್ ಗಾಯಗೊಂಡಿದ್ದಾರೆ. ಇನ್ನು ವಿಷಯ ತಿಳಿಯುತ್ತಿದ್ದಂತೆ ಕೆಎಂಸಿಆರ್ಐಗೆ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಭೇಟಿ ನೀಡಿದ್ದು, ಗಾಯಗೊಂಡಿದ್ದ ಪೊಲೀಸರ ಆರೋಗ್ಯದ ವಿಚಾರಣೆಯ ಜೊತೆಗೆ ಆರೋಪಿ ಆರೋಗ್ಯದ ಬಗ್ಗೆ ವೈದ್ಯರಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಮಿಷನರ್ ಎನ್ ಶಶಿಕುಮಾರ್, ಹಳೆ ಹುಬ್ಬಳ್ಳಿ ಠಾಣಾ ವ್ಯಾಪ್ತಿಯ ಹೆಗ್ಗೇರಿ ಮಸೀದಿ ಬಳಿ 2 ಗುಂಪುಗಳ ನಡುವೆ ಸೋಮವಾರ ರಾತ್ರಿ ಘರ್ಷಣೆ ಉಂಟಾಗಿದ್ದು, ಮಲ್ಲಿಕ್ ಎಂಬಾತ ಇರ್ಫಾನ್ ಎಂಬಾತನಿಂದ ಹಣ ಪಡೆದುಕೊಂಡಿದ್ದ. ಈ ಹಣವನ್ನ ವಾಪಸ್ ಕೇಳಿದ್ದಕ್ಕೆ ಮಲ್ಲಿಕ್ ತನ್ನ ಸಹಚರನೊಂದಿಗೆ ಇರ್ಫಾನ್ ಮೇಲೆ ಹಲ್ಲೆ ಮಾಡಿದ್ದಾನೆ. ಈ ವೇಳೆ ಮಲ್ಲಿಕ್ ತಾನೇ ಆರೋಪಿಯಾಗಿದ್ರೂ ಸಹ ತಾನೇ ಕೈಯನ್ನ ಚಾಕುವಿನಿಂದ ಇರಿದುಕೊಂಡು ಆಸ್ಪತ್ರೆಗೆ ದಾಖಲಾಗಿದ್ದ. ಈ ವೇಳೆ ಪೊಲೀಸರು ಪ್ರಕರಣ ದಾಖಲಿಸಿಕೊಳ್ಳಲು ಮುಂದಾದಾಗ ಮಲ್ಲಿಕ್ ಆರೋಪಿ ಎಂದು ಗೊತ್ತಾಗಿದೆ. ಹೀಗಾಗಿ ಆತನನ್ನ ವಶಕ್ಕೆ ಪಡೆದು ಇತರೆ ಆರೋಪಿಗಳನ್ನ ಬಂಧಿಸಲು ಮುಂದಾದಾಗ ಮಲ್ಲಿಕ್ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಪರಾರಿಯಾಗಲು ಯತ್ನಿಸಿದ್ದಾನೆ. ಈ ವೇಳೆ ಪೊಲೀಸರು ಆತ್ಮರಕ್ಷಣೆಗಾಗಿ ಆರೋಪಿಯ ಕಾಲಿಗೆ ಗುಂಡೇಟು ನೀಡಿ ಬಂಧಿಸಿದ್ದಾರೆ ಎಂದಿದ್ದಾರೆ. ಇನ್ನು ಆರೋಪಿ ಮಲ್ಲಿಕ್ ಮತ್ತು ಇರ್ಫಾನ್ ಸಹ ರೌಡಿ ಶೀಟರ್ಗಳಾಗಿದ್ದಾರೆ. ಇರ್ಫಾನ್ ಮೇಲೆ ಕೊಲೆ ಪ್ರಕರಣ ಮತ್ತು ಮಲ್ಲಿಕ್ ಮೇಲೆ ಕೊಲೆ ಯತ್ನ ಪ್ರಕರಣಗಳಿಗೆ ಈಗಾಗಲೇ ಅಪರಾಧ ಚಟುವಟಿಕೆ ತಡೆಯಲು ಆಯಾ ಠಾಣೆಯಲ್ಲಿ ಚೆಕ್ ಪೋಸ್ಟ್ ಹಾಕಲಾಗಿದೆ. ಈ ವೇಳೆ ವಾಹನ ತಪಾಸಣೆ ನಡೆಸಲಾಗುತ್ತಿದೆ. ರೌಡಿ ಶೀಟರ್ ಚಟುವಟಿಕೆಗಳ ಮೇಲೆ ಮತ್ತಷ್ಟು ಗಮನ ಹರಿಸಿ ಗೂಂಡಾ ಕಾಯ್ದೆ, ಗಡೀಪಾರು ಅಂತಹ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಒಟ್ನಲ್ಲಿ ಹುಬ್ಬಳ್ಳಿ ಧಾರವಾಡ ಕ್ರೈಂ ತಡೆಗಟ್ಟಲು ಪೊಲೀಸ್ ಇಲಾಖೆ ಪಡುತ್ತಿರುವ ಶ್ರಮಕ್ಕೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಲೇಬೇಕು. ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್, ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಠಾಣೆ, ಅಲ್ಲಿ ಹೆಗ್ಗೇರಿ ಮಸೀದಿ ಅನ್ನುವಂಥ ಜಾಗದಲ್ಲಿ 2 ಗುಂಪುಗಳ ನಡುವೆ ಸಂಘರ್ಷ ಆಗಿದೆ. ಅದರಲ್ಲಿ ಇರ್ಫಾನ್ ಅನ್ನೋಂಥವನಿಂದ ಹಣ ಪಡ್ಕೊಂಡಂತಹ ಮಲ್ಲಿಕ್ ತನ್ನ ಸಹಚರರೊಂದಿಗೆ ಬಂದು ಹಣ ಕೇಳಿದ ಅಂತಂದು ಇರ್ಫಾನ್ ಮೇಲೆ ಹಲ್ಲೆ ಮಾಡಿದ್ದಾನೆ. ಅದರ ನಂತರ ಮಲ್ಲಿಕ್ ನಾನೇ ಇಂಜೂರ್ಡ್ ಆಗಿದ್ದೀನಿ, ನನ್ನ ಮೇಲೆ ಹಲ್ಲೆ ಆಗಿದೆ ಅಂತ ಸೆಲ್ಫ್ ಇನ್ಫ್ಲಿಕ್ಟೆಡ್ ಇಂಜುರೀಸ್ ಅಂದರೆ ಬ್ಲೇಡ್ ತೊಗೊಂಡು ಅಥವಾ ಚಾಕು ತೊಗೊಂಡು ಕೈ ಹತ್ರ ಎಲ್ಲ ಸ್ವಲ್ಪ ಕೊಯ್ಕೊಂಡು ರಕ್ತಗಾಯಗಳು ಮಾಡಿಕೊಂಡು ಹಾಸ್ಪಿಟ್ಲಿಗೆ ಬಂದು ಅಡ್ಮಿಟ್ ಆಗಿರ್ತಾನೆ. ನಂತರ ಅವ್ನು ಕಂಪ್ಲೇಂಟ್ ತೊಗೊಳ್ಲಿಕ್ಕೆ ಅಂತ ಬರ್ತಾರೆ. ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅವನೇ ಆರೋಪಿ ಅಂತ ಗೊತ್ತಾಗಿ ಅವನ್ನ ವಶಕ್ಕೆ ತೊಗೊಂಡಿದ್ದಾರೆ ಡಿಸ್ಚಾರ್ಜ್ ಆದಮೇಲೆ. ಆ ನಂತರದಲ್ಲಿ ಇತರೆ ಆರೋಪಿಗಳನ್ನು ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಅವನು ಪೊಲೀಸರ ಮೇಲೆ ಹಲ್ಲೆ ಮಾಡಿ ತಪ್ಪಿಸ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಿದಂಥ ಹಿನ್ನೆಲೆಯಲ್ಲಿ 2 ರೌಂಡ್ ಏರ್ ಫೈರ್ ಮಾಡಿ 1 ರೌಂಡ್ ಅವನ ಮೇಲೆ ಫೈರ್ ಮಾಡಿ ಆರೋಪಿಯನ್ನು ವಶಪಡಿಸ್ಕೊಂಡಿದ್ದಾರೆ. ಮತ್ತು ಇದರಲ್ಲಿ ಇರ್ಫಾನ್ ಮತ್ತು ಮಲ್ಲಿಕ್ ಇಬ್ಬರು ರೌಡಿ ಶೀಟರ್ಸೇ. ಇರ್ಫಾನ್ ಮೇಲೆ ಹಿಂದೆ ಒಂದು ಕೊಲೆ ಪ್ರಕರಣ ದಾಖಲಾಗಿರುವಂಥದ್ದು ಮತ್ತು ಬೇರೆ ಬೇರೆ ಪ್ರಕರಣಗಳು ದಾಖಲಾಗಿದೆ. ಅದೇ ರೀತಿ ಮಲ್ಲಿಕ್ ಮೇಲೆ ಕೊಲೆ ಪ್ರಯತ್ನದ ಪ್ರಕರಣ ಮತ್ತು ಬೇರೆ ಬೇರೆ ಪ್ರಕರಣಗಳು ದಾಖಲಾಗಿದೆ. ಹಾಗಾಗಿ ರೌಡಿ ಶೀಟ್ ಕೂಡ ಓಲ್ಡ್ ಹುಬ್ಳಿ ಪೊಲೀಸ್ ಸ್ಟೇಷನಲ್ಲಿ ಇವರಿಬ್ಬರ ಮೇಲೆ ಇದೆ. ಅದ್ರ ಜೊತೆಗೆ ಈ ರೀತಿ ಚಟುವಟಿಕೆ ತಡೆಗಟ್ಟೋ ಹಿನ್ನೆಲೆಯಲ್ಲಿ ನಾವೇನು ಚೆಕ್ ಪೋಸ್ಟ್ಗಳು ಹಾಕಿದ್ದೀವಿ, ಅಲ್ಲಿ ವಾಹನಗಳನ್ನು ಮುಖ್ಯವಾಗಿ ಸಸ್ಪಿಷಿಯಸ್ 2 ವೀಲರ್ಸು, ಆಟೋಸು ಮತ್ತು ಕಾರ್ಗಳನ್ನು ಕೂಡ ಚೆಕ್ ಮಾಡುವಂಥದ್ದು ಮಾಡ್ತೀವಿ. ಮತ್ತು ಪ್ರತಿ ಠಾಣೆಯಲ್ಲಿ ಯಾರು ಈ ಥರ ಮಿಸ್ಚೀವಿಯಸ್ ಎಲಿಮೆಂಟ್ ಇದ್ದಾರೆ ಅಂಥವ್ರದ್ದೆಲ್ಲ ಒಂದು ಪಟ್ಟಿ ಮಾಡಿಕೊಂಡು ಅವ್ರ ಮೇಲೆ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಮತ್ತು ಮುಂದುವರೆದು ರೌಡಿ ಎಲಿಮೆಂಟ್ಸ್ಗಳ ಮೇಲೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಗಡೀಪಾರು ಮತ್ತು ಗೂಂಡಾ ಕಾಯ್ದೆಯನ್ನು ಜಾರಿ ಮಾಡುವಂಥ ಕೆಲಸ ಮಾಡಲಾಗುತ್ತೆ. ಅವ್ರಿಗೂ ವ್ಯವಹಾರ ಇತ್ತು. ಇವರಿಬ್ಬರು ಮೊದಲು ಆಟೋ ಡ್ರೈವಿಂಗ್ ಮಾಡ್ತೀವಿ ಅಂತ ಹೇಳ್ಕೊತಾರೆ. ಆಟೋ ಡ್ರೈವರ್ಗಳು ಅಂತ ಹೇಳ್ಕೊಳಕ್ಕೆ ನಾಲಾಯಕ್ಕಿರೋಂಥವ್ರು ಇವರು. ಯಾಕಂದರೆ ಆಟೋ ಡ್ರೈವರ್ಗಳು ಭಾಳ ಜವಾಬ್ದಾರಿಯಿಂದ ಹೆಣ್ಮಕ್ಳಿರಲಿ, ವಯಸ್ಸಾದವರಿರಲಿ, ಮಕ್ಕಳಿರಲಿ, ವಿದ್ಯಾರ್ಥಿಗಳಿರಲಿ ಅವ್ರಿಗೆಲ್ಲ ಅತ್ಯಂತ ಗೌರವಯುತವಾಗಿ ತಮ್ಮ ದುಡಿಮೆಯ ಅಂಗವಾಗಿ ಹತ್ತಿಸ್ಕೊಂಡು ಅವ್ರ ಮನೆಗಳಿಗೆ ಸುರಕ್ಷಿತವಾಗಿ ತಲುಪಿಸುವಂಥ ಒಂದು ಕಾಯಕ ಮಾಡುವಂಥ ಶ್ರಮಜೀವಿಗಳು ಇವರು. ಆಟೋ ಡ್ರೈವರ್ಗಳು ಅಂದ್ಕೊಂಡು ಆಟೋ ಡ್ರೈವರ್ಗಳಿಗೆ ಕೆಟ್ಟ ಹೆಸರು ತರುವಂಥ ಕೆಲಸ ಮಾಡ್ತಾರೆ. ಈ ಹಿಂದೆ ಯಾವಾಗ ಮಾಡಿದ್ದಾರೆ ಅಷ್ಟೇ ಆಟೋ ಡ್ರೈವಿಂಗು. ಅದಾದಮೇಲೆ ಇವರು ವೆಹಿಕಲ್ ಟ್ರಾನ್ಸಾಕ್ಷನ್ ಮಾಡುವಂಥದ್ದು, ಹಣ ಕೊಟ್ಟು ವಸೂಲಿ ಮಾಡುವಂಥದ್ದು, ಕೆಲವು ರಿಕವರಿ ಏಜೆನ್ಸಿಗಳಲ್ಲಿ ವೆಹಿಕಲ್ ರಿಕವರಿ ಮಾಡುವಂಥದ್ದು, ಈ ಥರ ಮಸಲ್ ಪವರ್ ಯೂಸ್ ಮಾಡಿಕೊಂಡು ತಮ್ಮ ಏರಿಯಾದಲ್ಲಿ ಹವಾ ಮೇಂಟೈನ್ ಮಾಡುವಂಥ ದುರುದ್ದೇಶ ಇದ್ದಂಥವ್ರಾಗಿದ್ದಾರೆ ಇವರು. ಯಲ್ಲಪ್ಪ ಕುಂದಗೋಳ, ಇಂಡಿಯನ್ ಪೊಲೀಸ್ ಟಿವಿ, ಹುಬ್ಬಳ್ಳಿ.